ವೀಕ್ಷಕರೇ, ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ರಾಜಕೀಯ ವ್ಯಕ್ತಿಗಳಿಗೆ, ಸಿನಿಮಾ ಸ್ಟಾರ್ಗಳಿಗೆ ಮೆರವಣಿಗೆ ಮಾಡುವುದು ಸಾಮಾನ್ಯ. ಆದರೆ ಈ ಊರಲ್ಲಿ ನಮ್ಮ ದೇಶ ಕಾಯುವ ಯೋಧನ ಬಗ್ಗೆ ಅಪಾರ ಪ್ರೀತಿ ಗೌರವದಿಂದ ಹೂವನ್ನು ಎರಚುತ್ತಾ ಆನಂದೋತ್ಸವದಿಂದ ಊರಿನ ರಸ್ತೆಯಲ್ಲಿ ಮೆರವಣಿಗೆಯನ್ನ ನಡೆಸಿದ್ರು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಆಲ್ದಾಳ ಗ್ರಾಮಕ್ಕೆ ನಿಜಕ್ಕೂ ಇದು ಹೆಮ್ಮೆಯ ದಿನ. ಗ್ರಾಮದ ಬಾಷಾ ಸಾಬ್ ಅವರ ಮಗ ಯುವಕ ರಫೀಕ್ ಗಡ್ಡಿ ಭದ್ರತಾ ಪಡೆ ಬಿಎಸ್ಎಫ್ ಕಠಿಣ ತರಬೇತಿಯನ್ನು 2 ವರ್ಷಗಳ ಕಾಲ ಯಶಸ್ವಿಯಾಗಿ ಪೂರೈಸಿದ್ದಾನೆ. ಆಲ್ದಾಳ ಗ್ರಾಮದ ರಫೀಕ್ ಯುದ್ಧ ಭೂಮಿಗೆ ವೀರ ಹೆಜ್ಜೆ ಇಡಲು ಹೊರಟಿದ್ದಾನೆ. ದೇಶದ ಗಡಿಗಳನ್ನ ಕಾಯುವ ಮಹತ್ವದ ಜವಾಬ್ದಾರಿ ಹೊರಲು ಅವರು ಸಿದ್ಧರಾಗಿದ್ದು, ಅವರ ಈ ಸಾಧನೆ ಇಡೀ ತಾಲೂಕಿಗೆ ಕೀರ್ತಿ ತಂದಿದೆ. ಆಲ್ದಾಳ ಗ್ರಾಮದ ಮರಗಮ್ಮ ದೇವಸ್ಥಾನದ ಆವರಣದಲ್ಲಿ ಗ್ರಾಮಸ್ಥರಿಂದ ಅಭೂತಪೂರ್ವ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯೋಧ ರಫೀಕ್ ಅವರನ್ನು ಮೆರವಣಿಗೆ ಮೂಲಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಿಂದ ದೇವಸ್ಥಾನದ ಆವರಣಕ್ಕೆ ಬೈಕ್ ರ್ಯಾಲಿಯೊಂದಿಗೆ ಜಯಘೋಷಣೆ ಮೂಲಕ ಮೆರವಣಿಗೆ ಮಾಡಿ ಇಡೀ ಗ್ರಾಮ ದೇಶಭಕ್ತಿಯ ವಾತಾವರಣ ಸೃಷ್ಟಿಸಿತ್ತು. ಗ್ರಾಮದ ಹಿರಿಯರು, ಮುಖಂಡರು ಹಾಗೂ ಗ್ರಾಮಸ್ಥರು ರಫೀಕ್ ರವರನ್ನು ಗೌರವಿಸಿ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸಿಹಿ ತಿನಿಸುವುದರೊಂದಿಗೆ ಸನ್ಮಾನಿಸಿದ್ರು. ಜಾತಿ ಮತ ಎಂಬ ಭೇದ ಭಾವಗಳನ್ನ ಮರೆತು ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯಿಂದ ಊರಿನ ಜನ ಒಂದಾಗಿ ಈ ನಮ್ಮ ಭಾರತ ದೇಶದ ಯೋಧನಿಗೆ ಹರಿಸಿ ಹಾರೈಸಿದ್ದಾರೆ. ಇಂತಹ ಸಂತೋಷದ ವಾತಾವರಣ ಎಲ್ಲಾ ಜನರಲ್ಲೂ ಇರಲಿ ಎಂದು ನಮ್ಮ ಆಶಯ. ಜೈ ಭಾರತ್ ಮಾತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಿಕ್ಷಣಗೌಡ ಕಾಡಮ್ಮಗೇರಿ, ಗೌಡಪ್ಪ ಗೌಡ ಮಾಬಿ, ರಾಮಣ್ಣಪ್ಪ ಗೌಡ ಮಾಬಿ, ಮರೇನಗೌಡ ಪೊಲೀಸ್ ಪಾಟೀಲ್, ವೆಂಕಪ್ಪ ಗೌಡ ಮಾಬಿ, ತಿಪ್ಪರಾಜ ಮಾಕಾಶಿ, ವಾಸು ಮಕಾಶಿ, ಹನುಮಂತರಾಯ ಪೂಜಾರಿ, ರಂಗಣ್ಣ ದೊರೆ ಹಾಲಿಗೆರ, ಕೈಲಾಸ್ ಗೌಡ, ರಾಜು ನಾಯಕ್ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ವರದಿ HM ಹವಾಲ್ದಾರ್, ಅಹಿಂದ ಟಿವಿ ನ್ಯೂಸ್, ಯಾದಗಿರಿ. ಇನ್ನೊಂದು ಏನಂತಂದ್ರೆ, ನಮ್ಮೂರಲ್ಲಿ ಬಹಳಷ್ಟು ಎಲ್ಲ ಜನ ಬಹಳಷ್ಟು ಬೇರೆ ಬೇರೆ ನೌಕರಿಯಲ್ಲಿ ಸೇರಿದ್ದಾರೆ. ಟೀಚರ್ಸ್ ಅಂತೂ ಬಹಳಷ್ಟು ಇದೀವಿ ನಾವು. ಸುತ್ತಲ ಗ್ರಾಮಗಳಲ್ಲಿ ಎಷ್ಟು ಟೀಚರ್ಸ್ ಇರೋ ನಮ್ಮೂರಲ್ಲಿ, ಅದೊಂದು ರೀತಿಯಲ್ಲಿ ಹೆಮ್ಮೆ. ಅವರು ಶಿಕ್ಷಣವನ್ನು ಕೊಡ್ತಾರೆ. ಅದೇ ರೀತಿ ಬಹಳಷ್ಟು ರೈತರು ಕೂಡ ಚೆನ್ನಾಗಿದ್ದಾರೆ. ರೈತರು ಆಹಾರವನ್ನು ಕೂಡ ನೀಡ್ತಾರೆ. ಜೊತೆಗೆ ವೈದ್ಯರು ಕೂಡ ನಮ್ಮೂರಿಂದ ಆಗಿದ್ದಾರೆ. ವೈದ್ಯರ ವೃತ್ತಿಯಲ್ಲಿದ್ದಾರೆ, ಇಂಜಿನಿಯರ್ ವೃತ್ತಿಯಲ್ಲೂ ಇದ್ದಾರೆ, ಬ್ಯಾಂಕ್ ಮ್ಯಾನೇಜರ್ಗಳು ಕೂಡ ಇದ್ದಾರೆ. ಎಲ್ಲ ಹುದ್ದೆಗಳಲ್ಲಿ ಕೂಡ ಆಲ್ದಾಳ ಗ್ರಾಮ ಮುಂದಿದೆ. ಆದರೆ ಇವೆಲ್ಲ ಹುದ್ದೆಗಳನ್ನೇನು ಮಾಡಿದೀವಿ ನಾವು ಮಾಡ್ಕೊಂತಿರ್ಬೇಕಪ್ಪ ಅಂತಂದ್ರೆ ನಮ್ಮ ದೇಶ ಹೆಂಗಿರ್ಬೇಕು, ಸುರಕ್ಷವಾಗಿರ್ಬೇಕು. ಆ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಈ ಯೋಧರು ಇದ್ದಾರೆ ಅಲ್ಲಿ ಅಂತ ಹೇಳಿದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಆರಾಮಾಗಿ ನಿದ್ದೆ ಮಾಡಕ್ಕಿರ್ತೀವಿ, ಹೌದಲ್ಲ. ಅಲ್ಲಿ ರಾತ್ರಿ ಬೆಳತಾಕ ಅವ್ರು ಏನ್ ಮಾಡ್ತಾ ಇರ್ತಾರ, ನಮ್ಮನ್ನು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ಇದ್ದಾರೆ ಅಂತ ಹೇಳಿ ಸಲಿಂದ ನಾವು ಬಹಳಷ್ಟು ಸುರಕ್ಷಿತವಾಗಿ ನಿದ್ದೆಯನ್ನ ಮಾಡ್ತಾ ಇದೀವಿ. ಅದಕ್ಕೆಲ್ಲ ಯಾರ ಕೊಡುಗೆ ಇದೆಪ್ಪ ಅಂತಂದ್ರೆ ಈ ಸೈನಿಕರ ಕೊಡುಗೆ ಇದೆ ಅಂತಕ್ಕಂಥದ್ದು. ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್. ಇದು ಜನಪರ ಧ್ವನಿ.